ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರ ಜಮೀನು ಸ್ಪಾಟ್ ಚೇಂಜ್ ಆಗಿರುವ ಸರ್ವೆ ನಂಬರಿನ ಪಹಣಿಯನ್ನ ಪೋಡಿ ಮಾಡಿಕೊಡುವುದನ್ನು ಬಿಟ್ಟು ಸರ್ವೆ ಅಧಿಕಾರಿಗಳು ಫಾರ್ಮ್ ನಂಬರ್ 10 ಆಗಿರುವ ರೈತರ ಜಮೀನಿನಲ್ಲಿ ಪೋಡಿ ಮಾಡಿಕೊಡುವ ಕಾರ್ಯವನ್ನು ನಡೆಸಿದ್ದಾರೆ. ಸಮಸ್ಯೆ ಇರುವ ರೈತರ ಜಮೀನನ್ನ ಪೋಡಿಯನ್ನ ಯಾರು ಮಾಡಬೇಕು ಅಂತ ರೈತರು ಸರ್ವೆ ಅಧಿಕಾರಿಗಳನ್ನ ಕೇಳಿದರೆ ಸರ್ವೆ ಅಧಿಕಾರಿಗಳು ಸ್ಥಳೀಯ ತಹಶೀಲ್ದಾರ್ ಅಧಿಕಾರಿಗಳನ್ನ ಕೇಳಿರಿ ಎನ್ನುತ್ತಾರೆ. ಇಲ್ಲಿ ನೋಡಿ, ಎರೆಹಂಚಿನಾಳ್ ಗ್ರಾಮದ ಸೀಮೆಯಲ್ಲಿ 498ನೇ ಸರ್ವೆ ನಂಬರ್ನಲ್ಲಿ 7 ಜನ ರೈತರು ಸ್ವಂತ ಜಮೀನಿನಲ್ಲಿ ಉಳುಮೆ ಮಾಡಿದರೆ, ಇನ್ನೊಂದು ಕಡೆ 484ನೇ ಸರ್ವೆ ನಂಬರ್ನಲ್ಲಿ 10 ಜನ ಇದ್ರೂ ಕೂಡ ಈ ರೈತರೊಂದಿಗೆ 7 ಜನ ರೈತ ಕುಟುಂಬದ ಸದಸ್ಯರು ಜಂಟಿಯಾಗಿ ಬೇರೊಂದು ರೈತ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಜಂಟಿಯಾಗಿ ಓಡುತ್ತಿದ್ದಾರೆ. ಇಲ್ಲಿ ನೋಡಿ, ಬೆಳೆ ಸಮೀಕ್ಷೆದಾರರು 498 ಸರ್ವೆ ನಂಬರ್ ಜಮೀನನ್ನ GPS ಮಾಡುವಾಗ ಬೆಳೆ ಸಮೀಕ್ಷೆ GPS 484ನೇ ಸರ್ವೆ ನಂಬರ್ನಲ್ಲಿಯೇ ಬೆಳೆ GPS ತೋರಿಸುತ್ತದೆ. ಹೀಗಾಗಿ ಬೆಳೆ ಸಮೀಕ್ಷೆದಾರರಿಗೂ ಸಮಸ್ಯೆ, ರೈತರಿಗೂ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ರೈತರು ಉಳುಮೆ ಮಾಡುವ ಸರ್ವೆ ನಂಬರ್ಗೆ ಹಾಗೂ ಓಡುವಂತಹ ಸರ್ವೆ ನಂಬರ್ಗೆ ಒಂದಕ್ಕೊಂದು ಸಂಬಂಧವಿಲ್ಲದಂತಾಗಿದ್ದು, ಅದಕ್ಕಾಗಿ ಸರ್ಕಾರ ಅದಲು ಬದಲು ಆಗಿರುವ ರೈತರ ಜಮೀನನ್ನ ಸರಿಪಡಿಸಿಕೊಡಬೇಕು. ರಾಜ್ಯಾದ್ಯಂತ ರೈತರ ಪಹಣಿಗೆ ಸರ್ವೆ ನಂಬರ್ನ ಪಹಣಿಗೆ ಒಂದಕ್ಕೊಂದು ಸಂಬಂಧವಿಲ್ಲದಂತಾದರೂ ಕೂಡ ಈ ಸರ್ಕಾರ ರೈತರ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿಲ್ಲ. ಈ ವೇಳೆಯಲ್ಲಿ ರೈತರ ಸಮಸ್ಯೆ ಒಂದಲ್ಲ ಎರಡಲ್ಲ, ರಾಜ್ಯದಲ್ಲಿ ಎಲ್ಲ ರೈತರಿಗೆ ಈ ಸಮಸ್ಯೆಯನ್ನು ಎದುರಿಸುವಂತಾಗಿದ್ದು, ಈ ಸಮಸ್ಯೆಯನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು. ರೈತರು ಉಳುಮೆ ಮಾಡುವಂತಹ ರೈತರ ಜಮೀನನ್ನು ಸರಿಪಡಿಸಿ ಸ್ಪಾಟ್ ಚೇಂಜ್ ಆಗಿರುವ ಜಮೀನಿಗೆ ಹೊಸ ನಕಾಶವನ್ನು ಸೃಷ್ಟಿ ಮಾಡಿ ರೈತರ ಜಮೀನನ್ನು ರೀಸರ್ವೆ ಮಾಡಬೇಕು. ಜಿಲ್ಲೆಯ ರೈತರ ಜಮೀನನ್ನು ಪೋಡಿ ಮಾಡಬೇಕು. ರೈತರಿಗೆ ತೊಂದರೆ ಆಗಿರುವ ಜಮೀನನ್ನು ಫಾರ್ಮ್ ನಂಬರ್ 10 ಮಾಡಿಕೊಡುವಂತೆ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಚರ್ಚಿಸಿ ಶೀಘ್ರದಲ್ಲಿ ಈ ಹೊಸ ಆದೇಶ ಮಾಡಿ ಕಳಿಸಿರಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗಾ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಫರ್ವೇಜ್ ಅಹಮದ್ ಪಿ ಇವರಿಗೆ ರೈತ ಸಂಘದ ಕಾರ್ಯಕರ್ತರು ಯಲಬುರ್ಗಾ ಕಚೇರಿಗೆ ತೆರಳಿ ಈ ಮನವಿಯನ್ನ ಸಲ್ಲಿಸಿದರು. ಈ ಮನವಿ ಪತ್ರ ಸ್ವೀಕರಿಸಿದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಫರ್ವೇಜ್ ಅಹಮದ್ ಪಿ ಇವರು ನಿಮ್ಮ ಮನವಿ ಪತ್ರವನ್ನ ಮಾನ್ಯ ತಹಶೀಲ್ದಾರ್ ಅವರಿಗೆ ಕಳುಹಿಸಿ ಕೊಡುವುದಾಗಿ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಮಾರುತಿ ಮರಡಿ, ಬಸಪ್ಪ ಗುಡಮ್ಮಿ, ಶರಣಯ್ಯ ಕೂಡ್ಲಪ್ಪನವರು, ದೇವರೆಡ್ಡಿ ನಾಗರೆಡ್ಡಿ, ಯಲ್ಲಪ್ಪ ಎಚ್ ಬಾಬ್ರಿ, ಶಂಕರಪ್ಪ ಮಸಬಿ ಹಂಚನಾಳ, ಮಾರುತಿ ಶರಣಪ್ಪ ಜೋಗಿನ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಕಳಕೇಶ್ ಬೇವಿನಗಿಡದ್, ಗದಗ್ ವಾಣಿ ನ್ಯೂಸ್, ಯಲಬುರ್ಗಾ. ನಾವು ಸಲ್ಲಿಸಿದ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರಾಜ್ಯಾದ್ಯಂತನೂ ಅದಾವು, ಒಂದು ಹಳ್ಳ್ಯಾಗನ ಅದಾವು. ಅದನ್ನೇನೈತಿ ಸರಿ ಕೊಡೋಂಥ ಸರ್ವೆ ಪೋಡಿ ಮಾಡಿ ಒಂದು ಸರ್ವೆ ಮಾಡಿ ಅದನ್ನ ಸರಿ ಮಾಡಿಕೊಡೋಂಥ ವ್ಯವಸ್ಥೆ ಆಗ್ಬೇಕಂತ ಅಂದು ನಾವು ನಮ್ಮ ಕುಕ್ನೂರು ತಹಶೀಲ್ದಾರ್ ಮೂಲಕನ ಸೀದಾ ಮುಖ್ಯಮಂತ್ರಿಗೆ ಒಂದು ಕಾಪಿ, 2 ಇನ್ನೊಂದು ನೆಕ್ಸ್ಟ್ ಇವರು ಕೃಷ್ಣ ಬೈರು ಕಂದಾಯ ಸಚಿವ ಕೃಷ್ಣ ಬೈರಿಗೂ ಒಂದು ಕಾಪಿ, ಈ ಕಾಪಿ ತಹಶೀಲ್ದಾರ್ಗೆ ಒಂದು ಕಾಪಿ, ನಾವು ಇಷ್ಟು ಕಾಪಿ ನಾವು ಏನು ಐತಲ್ಲ ಇವನ್ನ ಇವತ್ತು ಸ್ಪಾಟ್ ಚೇಂಜ್ ಆಗಿದ್ದು ನಮ್ಮ ಯಲಬುರ್ಗಾ ಏರಿಯಾದ ಸರ್ಗೆ ಇವತ್ತು ರೈತರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಆದ ಕಾರಣ ನಮ್ಗೆ ಸ್ಪಾಟ್ ಚೇಂಜ್ ಇದ್ದಿದ್ದು ಒಬ್ಬರಿಗೊಬ್ಬರು ರೈತರು ರೈತರು ಒಪ್ಪಿಗೆ ಪತ್ರ ಬೇಕು. ಮತ್ತು ಇನ್ನೊಬ್ಬ ರೈತರಿಗೂ ಬೇರೆ ಸರ್ವೆ ನಂಬರ್ ಇದ್ದಂಥ ರೈತರಿಗೂ ಒಪ್ಪಿಗೆ ಪತ್ರ ಬೇಕು. ಒಪ್ಪಿಗೆ ಪತ್ರ ತಗೊಂಡು ತಹಶೀಲ್ದಾರ್ ಸಾಹೇಬ್ರ ಜೊತೆ ಹೋಗಿ ಭೇಟಿ ಮಾಡಿಸಿ ಅಲ್ಲಿ ಒಂದು ಒಪ್ಪಿಗೆ ಪತ್ರ ಕೊಟ್ಟರೆ ನಿಮ್ಮ ಆಸ್ತಿ ಜಮೀನನ್ನು ಸರಿಪಡಿಸಿಕೊಡ್ತೀವಿ ಅನ್ನೋ ಮಾತನ್ನು ನಮ್ಮ ಹಿರಿಯರ ಸಾಹೇಬರು ನಮಗೆ ಮಾತಾಡಿದ್ದಾರೆ. ಆದ ಪ್ರಕಾರನ ನಾವು ಮುಂದೆ ತಹಶೀಲ್ದಾರ್ ಸಾಹೇಬರು ಮಾತಾಡಿ ಅವ್ರ ಜೊತೆನೂ ಒಂದು ಮಾತಾಡ್ಕೊಂಡು ಮುಂದೆ ಏನಂದ್ರೆ ಮುಂದಿನ ದಾರಿ ಕಂಡುಕೊಂಡಿದ್ವಿ. ಈ ನಮ್ಮ ಏನು ಹಿರಿಯರ ಸಾಹೇಬರು ಏನಂತಾರೆ ಈ ಮೂಲಕ ಅವ್ರು ಏನು ಒಂದು 4 ಮಾತು ಮಾತಾಡಿ ಏನು ಮಾತಾಡಿ ಅಂತ ನಮ್ಗೆ ಮಾಹಿತಿ ಕೊಡ್ಬೇಕು. ಮಾತಾಡಿ ಏನಿಲ್ಲ, ಇಲ್ಲಿ ಇವರು ಕೊಟ್ಟಿದ್ದಂಗೆ ಮನವಿ ಕೊಟ್ಟಿದ್ದಂಗೆ ಇದು ಸ್ಪಾಟ್ ಚೇಂಜ್ ಆಗಿರೋ ಪ್ರಕರಣಗಳಲ್ಲಿ ಈಗ ಹಳೆ
ಸ್ಪಾಟ್ ಚೇಂಜ್ ಯಾಕಾಗಿದಾವ ಅನ್ನೋದು ಹಳೆ ದಾಖಲೆಗಳು ತೆಗೆಸ್ಬಿಟ್ಟು ಅದು ಯಾವ ದಾಖಲೆಗಳು ಏನದು ಬರೆಯೋ ಟೈಮಲ್ಲಿ ಏನು ಹೆಚ್ಚು ಕಡಿಮೆ ಆಗಿದಾವ ಸರ್ವೆ ನಂಬರ್ ಅನ್ನು ಪರಿಶೀಲಿಸಿ ತಹಶೀಲ್ದಾರ್ ಅವರು ಅದನ್ನ ದಾಖಲೆಗಳನ್ನು ಪೂರ್ತಿ ಕಂದಾಯ ದಾಖಲೆಗಳನ್ನು ಮೂಲ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಅದ್ರ ಮೇಲೆ ಕ್ರಮ ತಗೋತಾರ ಅಂತ ಇವ್ರು ನನಗೆ ಮಾಹಿತಿ ಕೊಟ್ಟಿದೆ. ಅದಕ್ಕೆ ನೀವು ಈ ಸಮಸ್ಯೆಗಳನ್ನು ನೀವು ಒಂದ್ಸಲ ಕಂದಾಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಚರ್ಚಿಸಿ ಮುಂದೆ ಕ್ರಮ ಕೈಗೊಳ್ಳಬೇಕು ಅಂತ ನಿಮಗೆ ತಿಳಿಸ್ತೇನೆ.